ನೋಡೆ ಒಳ್ಳೆ ಜಿಂಕೆ ಹಾಗೆ ಓಡ್ತಾ ಇದ್ದಾಳೆ. ಶೌರ್ಯ ಬರ್ತಿದ್ದಾನೆ ಅಂತನೋ ಸಂಭ್ರಮ ಅನ್ಸುತ್ತೆ. ಅಲ್ಲ, ಅವನಿದ್ರೆ ಅವನ ಜೊತೆ ಸದಾ ಜಗಳ ಆಡ್ತಾ ಇರ್ತಾಳೆ. ಈಗ 4 ದಿವಸದಿಂದ ಅವನು ಇಲ್ವಲ್ಲ, ಅದಕ್ಕೆ ಇವಳಿಗೆ ಜಗಳ ಆಡೋದಕ್ಕೆ ಯಾರೂ ಇಲ್ಲ. ಈಗ ಅವನು ಬರ್ತಿದ್ದಾನೆ ಅಂತ ತಕ್ಷಣ ಸಂಭ್ರಮ ಸಂಭ್ರಮ. ನೋಡ ಯಾರು ನೀನು? ನನ್ನ ಮೊಮ್ಮಗ ಶೌರ್ಯ ಎಲ್ಲಿ ಹೋದ? ಸರ್ ಮನೆ ಹತ್ರ ಕಾರ್ ಕೀ ಕೊಡು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅನವ್ರೆ, ಹಾಗಂದ್ರೆ ಶೌರ್ಯ ಅವರು ನಿಮಗೆ 4 ದಿನದಿಂದ ಫೋನ್ ಮೆಸೇಜ್ ಏನು ಮಾಡಿಲ್ವಾ? ನನ್ಗೇನು ಅರ್ಥ ಆಗ್ತಿಲ್ಲ. ಶೌರ್ಯ ಎಲ್ಲೇ ಹೋದ್ರು ನನಗೆ ಕಾಲ್ ಮಾಡ್ತಿದ್ದ, ಮತ್ತೆ 3-4 ದಿನದಿಂದ ನನ್ಗೆ ಕಾಲ್ ಸಹ ಮಾಡಿಲ್ಲ. ಕಾರ್ನ ಸರ್ವಿಸ್ ಕೊಟ್ಟಿರೋ ವಿಷಯನೂ ನನ್ಗೆ ಹೇಳಿಲ್ಲ. ಯಾಕೆ ಮೇಡಮ್, ಏನಾದ್ರು ಪ್ರಾಬ್ಲಮ್ಮಾ? ಸರಿ, ಕೀ ಕೊಡು, ನೀ ಹೋಗು. ಅನು, ಶೌರ್ಯ ಅವ್ರಿಗೆ ಇನ್ನೊಂದ್ಸಲ ಫೋನ್ ಮಾಡ್ತೀರಾ? ಅಲ್ಲ, ಏನಾಯ್ತು? ಎಲ್ಲರೂ ಯಾಕೆ ಈ ಥರ ನಿಂತಿದ್ದೀರಾ? ನನ್ನ ಮಗ ಎಲ್ಲಿ ಹೋಗಿದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮಗೆ ಕಾಲ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ, ಕಾರ್ ಕೂಡ ತಗೊಂಡು ಹೋಗಿಲ್ಲ. ಅಷ್ಟೇನಾ? ಅಲ್ಲ, ಅದಕ್ಕೆ ಯಾಕೆ ಆತಂಕ ಪಡ್ತಾ ಇದ್ದೀರಿ? ಕಾರೇನೋ ರಿಪೇರಿ ಬಂದಿರುತ್ತೆ, ಅದಕ್ಕೆ ಸರ್ವಿಸ್ ಬಿಟ್ಟು ಬೇರೆ ಕಾರಲ್ಲಿ ಹೋಗಿರ್ತಾನೆ ಅಷ್ಟೇ. ಬರ್ತಾನೆ ಬಿಡಿ. ಇಲ್ಲ ಚಿಕ್ಕಪ್ಪ, ಶೌರ್ಯ ಟ್ರಿಪ್ ಹೋಗೋದಾಗಿದ್ರೆ ಅವನ ಕಾರ್ನೇ ತಗೊಂಡು ಹೋಗ್ತಿದ್ದ. ಶೌರ್ಯ ಯಾವತ್ತು ಬೇರೆಯವ್ರ ಕಾರ್ನ ತಗೊಂಡು ಹೋದೋನೇ ಅಲ್ಲ. ಒಂದ್ ವೇಳೆ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ ಅವನಿಗೆ ಕಾಲ್ ಮಾಡಿ ಹೇಳ್ತಿದ್ದ. ಮನೇಲಿ ಅಷ್ಟೊಂದು ಕಾರ್ ಇತ್ತಲ್ಲ, ಅದನ್ನೇ ತಗೊಂಡು ಹೋಗ್ಬೋದಿತ್ತಲ್ಲ. ಹೌದು ಅಳಿಯಂದ್ರೆ, ಅನ್ನೋ ಹೇಳೋದು ನಿಜಾನೇ. ಅದು ಹಾಗಲ್ಲಮ್ಮವ. ನಾವು ಯಾವುದೋ ಒಂದು ಕೆಲಸಕ್ಕೆ ಅಂತ ಹೊರಟಿರ್ತೀವಿ, ಆಗ ಇನ್ನೊಂದು ಯಾವುದೋ ಕೆಲಸ ನೆನಪಾಗ್ಬಿಡುತ್ತೆ. ಆಗ ಆ ಕೆಲಸ ಮಾಡೋದು ಬೇಡ, ಈ ಕೆಲಸಕ್ಕೆ ಹೋಗೋಣ ಅಂತ ಹೊರಟ್ಬಿಡ್ತೀವಿ. ಈ ಥರ ಎಷ್ಟು ಸಲ ಆಗಿಲ್ಲ ಹೇಳಿ? ಅದೇ ಥರ ಶೌರಿಂಗೂ ಯಾವುದೋ ಎಮರ್ಜೆನ್ಸಿ ಬಂದಿರ್ಬೋದು. ಆ ಸಮಯಕ್ಕೆ ಕಾರ್ ರಿಪೇರಿ ಬಂದಿದೆ ಅಂತ ಗೊತ್ತಾಗಿ ಅದನ್ನ ಸರ್ವಿಸಿಗೆ ಬಿಟ್ಟು ಹೋಗಿರ್ತಾನೆ. ಎಲ್ಲಿ ಹೋಗ್ತಾನೆ? ಬರ್ತಾನೆ ಬಿಡಿ.